ಮೈಸೂರಿಗೆ ಶುಭ ಮುಹೂರ್ತ ಶುಭ ಗಳಿಗೆಯಲ್ಲಿ ಬಂದಿದ್ದೀವಿ. ನಮ್ಮ ಮುನ್ನುಡಿಯಂತೆ ಗಂಗಾ ಮಾತೆ ಕಾವೇರಿ ಸಂತೋಷವಾಗಿ ಕಬನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸ್ವತ್ತಲ್ಲ. ಪ್ರಕೃತಿ ನಿಯಮದಂತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ತಮಿಳುನಾಡಿಗೆ ಏನು 177 TMC ಇರಬೇಕು ಅಂತ ಹೇಳಿ ನಮಗೆ ಆದೇಶ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಂದನ್ನು ಕೊಟ್ಟಿದ್ದಾರೆ. ಆ ನ್ಯಾಯಾಲಯದ ತೀರ್ಪು ಏನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟ್, 2 ರಾಜ್ಯಕ್ಕೂ ಅದೊಂದು ವರ. 2 ರಾಜ್ಯಕ್ಕೆ ಕಾಪಾಡಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೇರಿಂದ ಏನು ಅನುಕೂಲ ಆಗ್ತಾ ಇದೆ ಅಂತೇಳಿ, ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಅದ್ರ ಬಗ್ಗೆ ಒಂದು ವಿಶೇಷ ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು ಸಂಘಟನೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು. ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಬರೀ ಮಾಧ್ಯಮದ ಒಂದು ಹಾಸ್ಯ ಆಗಬಾರ್ದು. ಸಾರ್ವಜನಿಕ ಬದುಕಿನಲ್ಲಿ ನಾವು ಗಮನ ಇಟ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ನ್ಯಾಯಾಲಯಗಳು ಸರ್ಕಾರಗಳು ಯಾವ ಕಾರಣಕ್ಕೂ ಇಲ್ಲ. ಅದಕ್ಕೆ ನಾನು ಮನವಿ ಮಾಡಿಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ. ಈಗ ನಾನು ನೀರು ಬಿಡೋದು ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ಅಂದ್ಕೊಳ್ಳ. ನಾಳೆ ನಮ್ಮ ಸ್ನೇಹಿತರುಗಳೆಲ್ಲ ಏನು ತೀರ್ಮಾನ ಹೇಳ್ತಾರೋ ಅದು ಬೇರೆ ವಿಚಾರ. ಅವ್ರ ಮಾತಿಗೆ ನಾವು ಗೌರವ ಮಾಡಬೇಕು ಅನ್ನೋದು ಆಹ್ವಾನಿಸಿದ್ದೇವೆ. BJPಯ ಮಂತ್ರಿಗಳು ಮತ್ತು ಸಂಸತ್ ಸದಸ್ಯರು ಪಾಪ ದೆಹಲಿಯಲ್ಲಿ ಬಂದು ಸೆಂಟ್ರಲ್ ಮಿನಿಸ್ಟರ್ನ ಭೇಟಿ ಮಾಡಿ ಅವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ತೊಂದರೆ ಇತ್ತು ಅನ್ನೋದನ್ನು ಪಾಪ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಮುಖಂಡರು, ನಾನು ಶೆಟ್ಟರ್ ಅವ್ರಿಗೆ, ಬೊಮ್ಮಾಯಿಯವರಿಗೆ, ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ನಾನು ಏನು ವಾಸ್ತವಿಕ ತಿಳಿಸಿದ್ದೇನೆ. ಅವರು ಅವರ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸೆಂಟ್ರಲ್ ಅಥಾರಿಟಿ, ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕೂಡ ಯಾವುದ್ಯಾವುದು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ಬರ್ತಾ ಇದೆ ಅಂತೇಳಿ ಅವ್ರಿಗೆಲ್ಲ ಮಾಹಿತಿ ಇದೆ. ಯಾರನ್ನ ಮುಗಿಸಿ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಬೇರೆ ಸಂದರ್ಭಕ್ಕೂ ಈಗ ಕೊಟ್ಟಿರೋದು ನಿಮ್ಗೆ ಅರ್ಧನೂ ಕೊಟ್ಟಿಲ್ಲ ಅಂತೇಳಿ ಅವರು ನಮ್ಮ ಅಥಾರಿಟಿಲಿ ನಮ್ಮ ಅಪ್ಲಿಕೇಶನ್